ದೇವರಿಗೆ ಮಹಿಮೆ ಉಂಟಾಗಲಿ. ಮತ್ತೊಂದು ಸಂದೇಶದೊಂದಿಗೆ ನಿಮ್ಮನ್ನ ಸಂಧಿಸುವಂತ ದೇವರು ಕೃಪೆ ಮಾಡಿದ್ದಕ್ಕಾಗಿ ದೇವರಿಗೆ ಮಹಿಮೆ ಮಾಡುತ್ತಾನೆ. ಹಾಗೂ ನಿಮ್ಮೆಲ್ಲರನ್ನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ಸಂದೇಶವನ್ನು ಆಲಿಸಲಿಕ್ಕೆ ಸ್ವಾಗತಿಸ್ತೇನೆ. ಈ ದಿನ ನಾವು ಧ್ಯಾನಿಸಲಿಕ್ಕೆ ಇರತಕ್ಕಂಥ ವಿಷಯ, ತಂದೆ ತಾಯಿಗಳಿಗೆ ಪ್ರೀತಿ ತೋರಿಸುವುದು ಹೇಗೆ ಎಂಬುದರ ಕುರಿತಾಗಿ ಧ್ಯಾನಿಸಲಿಕ್ಕಿದ್ದೇವೆ. ಹೇಗೆ ಇವತ್ತು ತಂದೆ ತಾಯಿಗಳಿಗೆ ಜನ ಪ್ರೀತಿ ತೋರಿಸ್ತಾ ಇದ್ದಾರೆ ಎಂಬುದಾಗಿ ನಾವು ನೋಡುವಾಗ, ಅವರು ತಮ್ಮ ವಾಹನಗಳ ಮೇಲೆ ತಂದೆ ತಾಯಿ ಹೆಸರುಗಳನ್ನ ಬರೆದುಕೊಳ್ಳೋದ್ರ ಮೂಲಕ ತಂದೆಯ ಆಶೀರ್ವಾದ, ತಂದೆ ತಾಯಿಯ ಆಶೀರ್ವಾದ ಮತ್ತೆ ಅವ್ರ ಹೆಸರುಗಳನ್ನ ಬರೆಸ್ಕೊಳ್ಳೋದ್ರ ಮೂಲಕ, ಅವರ ಫೋಟೋಗಳನ್ನ ತಮ್ಮ ವಾಹನದ ಮೇಲೆ ಹಾಕಿಸಿಕೊಳ್ಳೋದ್ರ ಮೂಲಕ ಅವ್ರೇನ್ ಮಾಡ್ತಾ ಇದಾರೆ ಅಂತಂದ್ರೆ ತಂದೆ ತಾಯಿಗೆ ಪ್ರೀತಿಯನ್ನ ತೋರಿಸೋದ್ರ ಬಗ್ಗೆ ನೋಡ್ತೇವೆ. ಕೇವಲ ವಾಹನಗಳ ಮೇಲೆಲ್ಲ, ತಮ್ಮ ದೇಹದ ಮೇಲೆ ತಮ್ಮ ತಂದೆ ತಾಯಿಗಳ ಹೆಸರನ್ನ ಬರೆಸ್ಕೊಳ್ಳೋದ್ರ ಮೂಲಕ ಅವರು ತಮಗೆ ತಂದೆ ತಾಯಿಗಳ ಮೇಲೆ ಇರ್ತಕ್ಕಂಥ ಪ್ರೀತಿಯನ್ನ ವ್ಯಕ್ತಪಡಿಸೋದನ್ನ ನಾವು ನೋಡ್ತೇವೆ. ಅಂದ್ರೆ ವಾಹನಗಳ ಮೇಲೆ, ದೇಹದ ಮೇಲೆ, ಹೀಗೆ ಹಲವಾರು ವಿಧದಲ್ಲಿ ತಮ್ಮ ತಂದೆ ತಾಯಿಗಳ ಹೆಸರನ್ನ ತಮ್ಮ ದೇಹದ ಮೇಲೆ ಬರೆಸಿಕೊಂಡು ಪ್ರೀತಿನ ವ್ಯಕ್ತಪಡಿಸೋದನ್ನ ನಾವು ನೋಡ್ತೇವೆ. ಈ ರೀತಿಯಾಗಿರೋದನ್ನ ನಾವು ಸಾಮಾನ್ಯವಾಗಿ ನೋಡ್ತೇವೆ. ಆದ್ರೆ ಬೈಬಲ್ ಏನ್ ಹೇಳ್ತದೆ, ತಂದೆ ತಾಯಿನ ಹೇಗೆ ಪ್ರೀತಿಸ್ಬೇಕೆಂಬುದಾಗಿ ಹೇಳ್ತದೆ ಎಂಬುದಾಗಿ ಆಲೋಚಿಸುವಾಗ, ನಾವು ನಮ್ಮ ವಾಹನಗಳ ಮೇಲಾಗಲಿ, ನಮ್ಮ ದೇಹದ ಮೇಲಾಗಲಿ ನಮ್ಮ ತಂದೆ ತಾಯಿಗಳ ಹೆಸರನ್ನ ಬಾರಿಸಿಕೊಳ್ಳೋದ್ರ ಮೂಲಕವಾಗಿ ಅವ್ರನ್ನ ಪ್ರೀತಿಸೋದಲ್ಲ. ಬದಲಾಗಿ ಜ್ಞಾನೋಕ್ತಿ 23ನೇ ಅಧ್ಯಾಯ ವಚನ 24, 25 ಈ ರೀತಿಯಾಗಿ ಹೇಳ್ತಾ ಇದೆ. ಅಲ್ಲಿ ಧರ್ಮಿಯ ತಂದೆಯು ಅತಿ ಸಂತೋಷ ಪಡುವನು, ಜ್ಞಾನಿಯನ್ನ ಹೆತ್ತವನು ಅವನಲ್ಲಿ ಆನಂದಿಸುವನು. ನಿನ್ನ ತಂದೆ ತಾಯಿಗಳು ಉಲ್ಲಾಸಗೊಳ್ಳಲಿ, ನಿನ್ನನ್ನ ಹೆತ್ತವಳು ಆನಂದ ಪಡಲಿ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಅಂತಂದ್ರೆ ವಾಕ್ಯ ಏನ್ ಹೇಳ್ತಾ ಇದೆ ಎಂಬುದನ್ನು ನೋಡುವಾಗ, ಹೇಗೆ ನಾವು ತಂದೆ ತಾಯಿಗಳನ್ನ ಪ್ರೀತಿಸ್ಬೇಕೆಂಬುದಾಗಿ ನೋಡುವಾಗ, ಮೊದಲನೇದಾಗಿ ಮಕ್ಕಳ ಒಳ್ಳೆ ಜೀವನವೇ ತಂದೆ ತಾಯಿಗಳಿಗೆ ದೊರೆಯತಕ್ಕಂಥ ದೊಡ್ಡ ಸಂತೋಷ. ಮಕ್ಕಳ ಒಳ್ಳೆ ಜೀವನ ತಂದೆ ತಾಯಿ ಸಂತೋಷ ಉಂಟು ಮಾಡ್ತದೆ. ಅಂದ್ರೆ ಧರ್ಮೀಯ ಅಂತ ಹೇಳಿ ನೋಡುವಾಗ, ಧರ್ಮ ಮಾರ್ಗದಲ್ಲಿ ನಡೆಯೋದು, ನೀತಿಯಲ್ಲಿ ನಡೆಯೋದು, ಒಳ್ಳೆತನದಲ್ಲಿ ಜೀವಿಸ್ತಕ್ಕಂಥದ್ದು ಮಕ್ಕಳು ತಂದೆ ತಾಯಿಗಳಿಗೆ ಕೊಡ್ತಕ್ಕಂಥ ಒಂದು ಒಳ್ಳೆಯ ಗೌರವ, ಅವ್ರಿಗೆ ಪ್ರೀತಿ ತೋರಿಸ್ಲಿಕ್ಕಿರ್ತಕ್ಕಂಥ ಒಳ್ಳೆ ಮಾರ್ಗ ಏನಂತಂದ್ರೆ, ನಾನು ಒಳ್ಳೆಯವನಾಗಿ ನಡ್ಕೊಳ್ಳೋದ್ರ ಮೂಲಕವಾಗಿ ನನ್ನ ತಂದೆ ತಾಯಿಗಳಿಗೆ ಏನ್ ಮಾಡ್ಬೇಕಾಗಿದೆ ಅಂದ್ರೆ ಸಂತೋಷ ಉಂಟು ಮಾಡಬೇಕಾಗಿದೆ. ನಾವು ಕೆಟ್ಟವರಾದ್ರೆ ನಮ್ಮ ತಂದೆ ತಾಯಿಗಳಿಗೆ ಕೆಟ್ಟ ಹೆಸರು ಬರ್ತಕ್ಕಂಥದ್ದಾಗಿದೆ. ಅದರಿಂದ ನಮ್ಮ ಒಳ್ಳೆ ಜೀವಿತ ಜೀವಿಸೋದ್ರ ಮೂಲಕವಾಗಿ ನಮ್ಮ ತಂದೆ ತಾಯಿಗಳು ಸಂತೋಷವಾಗಿ ಸಮಾಧಾನದಿಂದ ಇರೋಕೆ ನಾವು ನಮ್ಮ ಒಳ್ಳೆ ಜೀವಿತವನ್ನ ಜೀವಿಸೋದ್ರ ಮೂಲಕವಾಗಿ ಅವ್ರನ್ನ ಸಂತೋಷ ಪಡಿಸ್ಬೇಕು. ಬದಲಾಗಿ ಕೇವಲ ನಮ್ಮ ವಾಹನದ ಮೇಲೆ, ನಮ್ಮ ದೇಹದ ಮೇಲೆ ಅವರ ಹೆಸರನ್ನ ಬರ್ಸ್ಕೊಳ್ಳೋದ್ರಿಂದ ಅವ್ರಿಗೆ ಸಂತೋಷ ಉಂಟಾಗೋದಿಲ್ಲ. ಬದಲಾಗಿ ನಮ್ಮ ನಡತೆ ಅವರಿಗೆ ಸಂತೋಷ ಉಂಟು ಮಾಡ್ಬೇಕು. ಆ ರೀತಿಯಾಗಿ ಧರ್ಮದಲ್ಲಿ, ನ್ಯಾಯದಲ್ಲಿ, ಪ್ರೀತಿಯಲ್ಲಿ ನಾವು ನಡ್ಕೊಳ್ತಕ್ಕಂಥದ್ದು ಬಹಳ ಶ್ರೇಷ್ಠವಾಗಿದೆ ಎಂಬುದಾಗಿ ದೇವರ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಎರಡನೇದಾಗಿ ನೋಡುವಾಗ, ಹೇಗೆ ನಮ್ಮ ತಂದೆ ತಾಯಿಗಳಿಗೆ ಪ್ರೀತಿ ತೋರಿಸೋದೆಂಬ ನೋಡುವಾಗ, ನಮ್ಮ ಹೆತ್ತ ತಂದೆಯ ಮಾತಿಗೆ ಕಿವಿಗೊಡು, ಮುಪ್ಪಿನಲ್ಲಿಯೂ ತಾಯಿಯನ್ನ ಅಸಡ್ಡೆ ಮಾಡಬೇಡ ಎಂಬುದಾಗಿ ಜ್ಞಾನೋಕ್ತಿಗಳು 23ನೇ ಅಧ್ಯಾಯ ವಚನ 22ರಲ್ಲಿ ನಾವು ನೋಡ್ತಾ. ಅಂದ್ರೆ ನಮ್ಮ ತಂದೆ ತಾಯಿ ಮಾತುಗಳಿಗೆ ಏನ್ ಮಾಡಬೇಕಾಗಿದೆ, ಕಿವಿಗೊಡಬೇಕಾಗಿದೆ. ಮುಪ್ಪಿನಲ್ಲಿಯೂ ನಾವೇನ್ ಮಾಡಬಾರ್ದು, ಅವ್ರನ್ನ ಅಸಡ್ಡೆ ಮಾಡಬಾರ್ದು. ಆದ್ರೆ ವಯಸ್ಸಾಗ್ತಾ ಆಗ್ತಾ ತಂದೆ ತಾಯಿಗಳನ್ನ ಏನ್ ಮಾಡ್ತಾರೆ ಅಂತ ನೋಡುವಾಗ, ಅನೇಕ ಕುಟುಂಬಗಳಲ್ಲಿ ಅಸಡ್ಡೆ ಮಾಡ್ತಾರೆ. ಅಂದ್ರೆ ತಿರಸ್ಕಾರ ಮನೋಭಾವನೆಯಿಂದ ನೋಡ್ತಾರೆ. ಇವಳು ಯಾವ ಕೆಲ್ಸಕ್ಕೂ ಬರಲ್ಲ, ಇವಳಿಂದ ಏನೂ ಪ್ರಯೋಜನ ಇಲ್ಲ ಅಂತ ಹೇಳಿ ಅವ್ರನ್ನ ತುಂಬಾ ಕೀಳಾಗಿ ನೋಡೋದನ್ನ ನಾವು ಗಮನಿಸಬಹುದಾಗಿದೆ. ಅದರಿಂದ ಮುಪ್ಪಿನಲ್ಲಿರ್ತಕ್ಕಂಥ ನಮ್ಮ ತಂದೆ ತಾಯಿಗಳನ್ನ ನಾವು ಹೇಗೆ ಪ್ರೀತಿಸ್ಬೇಕೆಂಬ ನೋಡುವಾಗ, ಅವ್ರಿಗೆ ಓರೆಯಾಗದೆ ಅವ್ರ ಮಾತುಗಳನ್ನ ಕೇಳಿಸಿಕೊಳ್ಳೋದ್ರ ಮೂಲಕ ನಾವೇನ್ ಮಾಡ್ಬೇಕಾಗಿದೆ ಅಂತಂದ್ರೆ ಅವ್ರಿಗೆ ಪ್ರೀತಿ ತೋರಿಸ್ಬೇಕು. ಅವ್ರು ಅಸಡ್ಡೆ ಮಾಡಿ ಬಿಟ್ಟು ಬಿಡೋದಲ್ಲ, ಅವ್ರನ್ನ ಯಾವುದೋ ಒಂದು ಮೂಲೆಯಲ್ಲಿ ತಳ್ಳಿ ಬಿಡೋದಲ್ಲ. ಈ ಮುದುಕಿ ಇಲ್ಲೇ ಇರ್ಲಿ, ಈ ಮುದುಕ ಇಲ್ಲೇ ಇರ್ಲಿ, ಇನ್ನೇನ್ ಬೇಕಾಗಿದೆ ಎಂಬುದಾಗಿ ಅವ್ರನ್ನ ಅಸಡ್ಡೆ ಮಾಡೋದಲ್ಲ. ಯಾವುದೇ ಒಂದು ವಿಚಾರ ಬರುವಾಗ ಆ ವಯಸ್ಸಾಗಿರ್ತಕ್ಕಂಥವ್ರು ಮಾತುಕಟ್ಟಿಗೆ ನಮ್ಗೇನು ಎಂಬತಕ್ಕಂಥ ಭಾವನೆ ನಮ್ದು ಆಗಿರಬಾರ್ದು ಪ್ರಿಯರೇ. ನಾವು ಮುಪ್ಪಿನಲ್ಲಿರತಕ್ಕಂಥ ನಮ್ಮ ತಂದೆ ತಾಯಿಗಳ ಮಾತನ್ನ ಕೇಳುವುದ್ರ ಮೂಲಕ, ಅವ್ರ ಮಾತುಗಳಿಗೆ ನಾವು ಕಿವಿಗೊಡೋದ್ರ ಮೂಲಕ, ಅವ್ರನ್ನ ಅಸಡ್ಡೆ ಮಾಡದೆ ಅವ್ರನ್ನ ಗೌರವಿಸೋದ್ರ ಮೂಲಕ ಏನ್ ಮಾಡ್ಬೇಕಾಗಿದೆ ಅಂದ್ರೆ
ನಮ್ಮ ತಂದೆ ತಾಯಿಗಳಿಗೆ ನಾವು ಪ್ರೀತಿ ತೋರಿಸಬೇಕಾಗಿದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಹಾಗೇನೆ 1 ತಿಮೋತಿ ಪತ್ರಿಕೆ 5ನೇ ಅಧ್ಯಾಯ ವಚನ 4ರಲ್ಲಿ ಅಲ್ಲಿ 3ನೇ ವಿಷಯ ತಿಳಿಸ್ತಾ ಇದೆ. ಹೇಗೆ ಅಂತ ಹೇಳಿ ನೋಡುವಾಗ, ಹೇಗೆ ನಮ್ಮ ತಂದೆ ತಾಯಿಗಳಿಗೆ ಪ್ರೀತಿ ತೋರಿಸ್ಬೇಕೆಂಬುದಾಗಿ ನೋಡುವಾಗ, ದಿಕ್ಕಿಲ್ಲದ ವಿಧವೆಯರನ್ನ ಸಂರಕ್ಷಿಸು. ಆದರೆ ಒಬ್ಬ ವಿಧವೆಗೆ ಮಕ್ಕಳಾಗಲಿ ಮೊಮ್ಮಕ್ಕಳಾಗಲಿ ಇದ್ದರೆ ಅವರೇ ಮೊದಲು ತಮ್ಮ ಮನೆಯವರಿಗೆ ಭಕ್ತಿ ತೋರಿಸುವುದಕ್ಕೂ ತಂದೆ ತಾಯಿಗಳಿಗೆ ಪ್ರತ್ಯುಪಕಾರ ಮಾಡುವುದಕ್ಕೂ ಕಲಿತುಕೊಳ್ಳಲಿ. ಇದು ದೇವರ ದೃಷ್ಟಿಯಲ್ಲಿ ಮೆಚ್ಚುಗೆಯಾದದ್ದು ಎಂಬುದಾಗಿ ದೇವರ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಅಂದ್ರೆ ನಮ್ಮ ತಂದೆ ತಾಯಿಗಳಿಗೆ ಹೇಗೆ ಪ್ರೀತಿ ಮಾಡಬೇಕು, ಹೇಗೆ ಪ್ರೀತಿ ತೋರಿಸ್ಬೇಕು ಎಂಬುದಾಗಿ ನೋಡುವಾಗ ದೇವ್ರ ವಾಕ್ಯ ಹೇಳ್ತದೆ, ಅವರಿಂದ ಉಪಕಾರ ಹೊಂದಿರತಕ್ಕಂಥ ನಾವೇ ಮೊದಲು ಏನ್ ಮಾಡ್ಬೇಕಾಗಿದೆ ಅಂತಂದ್ರೆ ಅವ್ರಿಗೆ ಪ್ರತ್ಯುಪಕಾರ ಮಾಡಬೇಕಾಗಿದೆ. ನಮ್ಮ ತಂದೆ ತಾಯಿಗಳು ನಮ್ಮನ್ನು ಬೆಳೆಸ್ಲಿಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾರೆ. ನಾವು ಚಿಕ್ಕ ಮಗುವಾಗಿನಿಂದ ನಾವು ಈ ಒಂದು ಹದಿಹರೆಯಕ್ಕೆ ಬರೋವರೆಗೂ, ನಾವು ಇರುವವರೆಗೂ ಅವ್ರು ಏನ್ ಮಾಡ್ತಾರಂದ್ರೆ ನಮ್ಮನ್ನ ಆರೈಕೆ ಮಾಡ್ತಕ್ಕಂಥವ್ರು, ನಮ್ಮನ್ನ ಪೋಷಿಸ್ತಕ್ಕಂಥವ್ರು, ನಮಗಾಗಿ ಚಿಂತಿಸ್ತಕ್ಕಂಥವ್ರು ಆಗಿದ್ದಾರೆ ಪ್ರೇರೆ. ನಮ್ಮ ತಂದೆ ತಾಯಿಗಿಂತ ಹೆಚ್ಚಾಗಿ ಈ ಲೋಕದಲ್ಲಿ ಪ್ರೀತಿಸ್ತಕ್ಕಂಥ ಯಾರು ಸಹ ಸಿಕ್ಲಿಕ್ಕೆ ಸಾಧ್ಯ ಇಲ್ಲ. ಯಾವ ಹೆಂಡತಿ ಆಗ್ಲಿ, ಗಂಡನಾಗ್ಲಿ, ಮಕ್ಕಳಾಗ್ಲಿ, ಯಾರು ಸಹ ನಮ್ಮ ತಂದೆ ತಾಯಿ ಹಾಗೆ ನಮ್ಮನ್ನು ಪ್ರೀತಿಸೋರು ಯಾರು ಈ ಪ್ರಪಂಚದಲ್ಲಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ದೇವ್ರನ್ನ ಬಿಟ್ರೆ ನಮ್ಮ ತಂದೆ ತಾಯಿ ನಮ್ಮನ್ನು ಹೆಚ್ಚಾಗಿ ಪ್ರೀತಿಸ್ತಕ್ಕಂಥವ್ರು, ನಮಗಾಗಿ ಯಾವಾಗ್ಲೂ ಚಿಂತಿಸ್ತಕ್ಕಂಥವ್ರು ನಮ್ಮ ತಂದೆ ತಾಯಿಗಳಾಗಿದ್ದಾರೆ. ಆದ್ದರಿಂದ ಈ ರೀತಿಯಾಗಿರ್ತಕ್ಕಂಥ ತಂದೆ ತಾಯಿಗಳನ್ನ ನಾವು ಅಸಡ್ಡೆ ಮಾಡ್ತಕ್ಕಂಥದ್ದು ಒಳ್ಳೇದಲ್ಲ. ಅವರಿಗೆ ಪ್ರತ್ಯುಪಕಾರ ಮಾಡದೇ ಇರೋದು ಒಳ್ಳೇದಲ್ಲ. ಅದರಿಂದ ಅವ್ರು ನಮ್ಮನ್ನು ಸಾಕಿ ಸಲಹಿದ್ದಾರೆ ಎಂಬತಕ್ಕಂಥ ಭಾವನೆ, ನಾನು ಇವತ್ತು ಈ ಮಟ್ಟದಲ್ಲಿ ಇದ್ದೇನೆ ಎಂಬ ನೋಡುವಾಗ ನನ್ನ ತಂದೆ ತಾಯಿಗಳ ಆಶೀರ್ವಾದ, ನಮ್ಮ ತಂದೆ ತಾಯಿಗಳ ಪಾಲನೆ, ಪೋಷಣೆ, ಸಂರಕ್ಷಣೆನೇ ಅದು ಇಲ್ಲಿ ನಾನು ನಡೆಸಿದೆ ಎಂಬುದಾಗಿ ನಾವು ನೆನೆಸ್ಕೊಳ್ಬೇಕಾಗಿದೆ. ನಾವು ಯಾವುದೋ ಒಂದು ಉನ್ನತ ಪದವಿಯಲ್ಲಿದ್ದೇವೆ, ನಾವು ಉನ್ನತ ಸ್ಥಾನದಲ್ಲಿದ್ದೇವೆ, ನಾವು ಸಮೃದ್ಧಿಯಾಗಿದ್ದೇವೆ ಅನ್ನೋದಾದ್ರೆ ಅದು ನಮ್ಮ ತಂದೆ ತಾಯಿಯ ಕೊಡುಗೆಯಾಗಿದೆ. ಅದರಿಂದ ಇಷ್ಟೆಲ್ಲ ನಮಗೆ ಕೊಡುಗೆ ನೀಡಿರ್ತಕ್ಕಂಥ ನಮ್ಮ ತಂದೆ ತಾಯಿಗಳನ್ನ ನಾವು ಹೇಗೆ ಪ್ರೀತಿಸಬೇಕೆಂಬುದನ್ನು ನೋಡುವಾಗ, ಅವರಿಗೆ ಪ್ರತ್ಯುಪಕಾರ ಮಾಡೋದ್ರ ಮೂಲಕವಾಗಿ, ಅವರ ಮಾತುಗಳನ್ನ ಕೇಳುವುದ್ರ ಮೂಲಕ, ಅವರನ್ನ ಅಸಡ್ಡೆ ಮಾಡದೇ ಇರುವುದ್ರ ಮೂಲಕವಾಗಿ ನಾವೇನ್ ಮಾಡಬೇಕಾಗಿದೆ, ಅವರನ್ನ ಪ್ರೀತಿಸಬೇಕಾಗಿದೆ. ನಮ್ಮ ಒಳ್ಳೆಯ ಜೀವಿತವೇ ನಮ್ಮ ತಂದೆ ತಾಯಿಗಳಿಗೆ ಸಂತೋಷವನ್ನುಂಟು ಮಾಡತಕ್ಕಂಥದ್ದಾಗಿದೆ. ಅದರಿಂದ ನಾವು ನಮ್ಮ ಸಮಾಜದಲ್ಲಿ, ನಾವಿರ್ತಕ್ಕಂಥ ಸ್ಥಳದಲ್ಲಿ ನಾವು ಒಳ್ಳೆ ರೀತಿ ಜೀವಿಸೋಣ, ಒಳ್ಳೆ ಹೆಸರನ್ನು ಪಡೆದುಕೊಳ್ಳೋಣ. ಆಗ ನಮ್ಮ ತಂದೆ ತಾಯಿಗಳು ನಮ್ಮ ವಿಷಯದಲ್ಲಿ ಸಂತೋಷ ಪಡ್ತಕ್ಕಂಥವರಾಗಿದ್ದಾರೆ. ಅದರಿಂದ ಪ್ರೇರೆ, ಯಾರೆಲ್ಲ ನೀವು ನಿಮ್ಮ ತಂದೆ ತಾಯಿಗಳನ್ನ ನೀವು ಸಂತೋಷ ಪಡಿಸ್ಬೇಕು, ಪ್ರೀತಿಸ್ಬೇಕೆಂಬುದಾಗಿ ಬಯಸ್ತಿರೋ, ಅವರು ಈ ತಿಳಿಸಿರ್ತಕ್ಕಂಥ ಕಾರ್ಯಗಳನ್ನು ಮಾಡುವುದ್ರ ಮೂಲಕವಾಗಿ ನಿಮ್ಮ ತಂದೆ ತಾಯಿಗಳನ್ನ ಪ್ರೀತಿಸ್ರಿ. ಈ ರೀತಿಯಾಗಿ ನಿಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸ್ರಿ. ಅದನ್ನು ಬಿಟ್ಟು ನಮ್ಮ ದೇಹದ ಮೇಲೆ, ನಮ್ಮ ವಾಹನದ ಮೇಲೆ ಅವ್ರ ಹೆಸರನ್ನು ಬರೆಸ್ಕೊಂಡ್ರೆ ಸಾಲದು. ನಿಜವಾಗಿಯೂ ನಾವು ಪ್ರಾಯೋಗಿಕವಾಗಿ ಎಳಿಬೇಕು, ನಮ್ಮ ಪ್ರೀತಿಯನ್ನು ತೋರಿಸ್ಬೇಕು. ಕೇವಲ ತೋರಿಕೆಗಲ್ಲ, ನಮ್ಮ ಪ್ರೀತಿ ಹೃದಯದಿಂದ ಬರಬೇಕು, ಅಂತರಾಳದಿಂದ ಬರಬೇಕು. ಆ ರೀತಿ ಮಾಡೋದ್ರ ಮೂಲಕವಾಗಿ ಏನ್ ಮಾಡ್ಬೇಕಾಗಿದೆ ಅಂತಂದ್ರೆ, ದೇವರ ನಾಮವನ್ನು ನಾವು ಮಹಿಮೆ ಮಾಡಬೇಕು. ಈ ರೀತಿಯಾಗಿ ಮಾಡತಕ್ಕಂಥದ್ದು ದೇವರ ದೃಷ್ಟಿಯಲ್ಲಿ ಅದು ಮೆಚ್ಚುಗೆಯಾಗಿದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ. ಅದರಿಂದ ನಮಗೆ ಕೊಟ್ಟಿರ್ತಕ್ಕಂಥ ತಂದೆ ತಾಯಿಗಳಿಗಾಗಿ ಸ್ತೋತ್ರ ಮಾಡೋಣ. ಸ್ವಾಮಿ, ನೀವು ನಮಗೆ ಕೊಟ್ಟಂತ ತಂದೆ ತಾಯಿಗಳಿಗಾಗಿ ಸ್ತೋತ್ರ. ನನ್ನ ಜೀವಿತದಿಂದ ಅವರನ್ನ ಸನ್ಮಾನಿಸುವಂತೆ, ಪ್ರೀತಿಸುವಂತೆ ಸಹಾಯ ಮಾಡು. ಅವ್ರನ್ನ ಅಸಡ್ಡೆ ಮಾಡದೆ ಅವರನ್ನ ಗೌರವಿಸ್ಬೇಕು ಸ್ವಾಮಿ. ಎಷ್ಟೇ ವಯಸ್ಸಾದ್ರೂ ಸಹ ನಾನು ಅವ್ರನ್ನ ಪ್ರೀತಿಸ್ಬೇಕು, ಅವ್ರನ್ನ ಅಸಡ್ಡೆ ಮಾಡಬಾರ್ದು ಸ್ವಾಮಿ. ಅವ್ರ ಮಾತಿಗೆ ಕಿವಿಗೊಡಬೇಕು, ಸಹಾಯ ಮಾಡು. ನಾನು ಒಳ್ಳೆ ಜೀವಿತ ಜೀವಿಸೋದ್ರ ಮೂಲಕ ನಮ್ಮ ತಂದೆ ತಾಯಿಗಳನ್ನ ಪ್ರೀತಿಸ್ತಕ್ಕಂಥ ಮಗನು ಎಂಬುದಾಗಿ ನಾವು ಪ್ರಕಟಿಸಿಕೊಳ್ಳುವಂತೆ ಕೃಪೆ ಮಾಡು. ಈ ಸಂದೇಶವನ್ನು ಕೇಳಿಸಿಕೊಂಡಂತ ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡು. ಯಾರು ತಮ್ಮ ತಂದೆ ತಾಯಿಗಳನ್ನ ಅಸಡ್ಡೆ ಮಾಡುತ್ತಿದ್ದಾರೋ, ಅವರಿಗೆ ಕಠೋರವಾಗಿ ನಡ್ಕೊಳ್ತಾ ಇದ್ರು, ಅವರಿಗೆ ವಕ್ರವಾಗಿ ನಡ್ಕೊಳ್ತಾ ಇದ್ರು, ಅಂತವ್ರ ಜೀವಿತಗಳನ್ನ ಪರಿವರ್ತಿಸು. ತಂದೆ ತಾಯಿಗಳ ಸಂತೋಷ ಪಡುವ ರೀತಿಯಲ್ಲಿ ಎಲ್ಲರ ಜೀವಿಸೋದ್ರ ಮೂಲಕವಾಗಿ ನಿನ್ನ ನಾಮವನ್ನು ಮಹಿಮೆ ಮಾಡಕ್ಕೆ ಸಹಾಯ ಮಾಡು. ಹಾಗೆ ಮಾಡೋ ದೇವರಾಗಿರುವುದಕ್ಕಾಗಿ ಸ್ತೋತ್ರ. ನಾವೆಲ್ಲರೂ ನಮ್ಮ ತಂದೆ ತಾಯಿಗಳನ್ನ ಸಂತೋಷ ಪಡಿಸ್ತಕ್ಕಂಥ ಮಕ್ಕಳಾಗಿ ಜೀವಿಸಕ್ಕೆ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡು ಎಂದು ಯೇಸುವಿನ ಮೂಲಕವಾಗಿ ಪ್ರಾರ್ಥಿಸ್ತೇವೆ ಪರಲೋಕ ತಂದೆಯೇ, ಆಮೇನ್. ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಪ್ರತಿದಿನ ಬರುವಂತ ದೇವರ ವಾಕ್ಯವನ್ನ ಆಲಿಸ್ಲಿಕ್ಕೆ ಈ ಚಾನೆಲ್ ಅನ್ನ ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಸಹ ಈ ಸಂದೇಶವನ್ನ ತಿಳಿಸೋದ್ರ ಮೂಲಕವಾಗಿ ದೇವರಿಗೆ ಮಹಿಮೆ ಮಾಡಬೇಕಾಗಿ ಯೇಸು ಪ್ರಭುವಿನ ಹೆಸರಿನಲ್ಲಿ ವಿನಂತಿಸಿಕೊಳ್ಳುತ್ತೇನೆ.